ವೀಕ್ಷಕರೇ, ದೇವಿ ಕೃಪಾ ಚಾನಲ್ಗೆ ನಿಮಗೆಲ್ಲ ಸುಸ್ವಾಗತ. ನಾಳೆ 30ನೇ ತಾರೀಕು ಶುಕ್ರವಾರ. ನಾಳೆಯ ದಿನ ಭವಿಷ್ಯ ನೋಡೋಣ. ಅದಕ್ಕೆ ಮುಂಚೆ ದಯವಿಟ್ಟು ನಾನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫಾಲೋ ಮಾಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಬನ್ನಿ, ಮೊದಲನೇದಾಗಿ ಮೇಷರಾಶಿ. ಧನಲಾಭ. ಆರ್ಥಿಕ ಪರಿಸ್ಥಿತಿ ಇಂದು ತೃಪ್ತಿದಾಯಕವಾಗಿರಲಿದೆ. ಬರಬೇಕಿದ್ದ ಹಳೆ ಬಾಕಿ ಹಣ ನಿಮ್ಮ ಕೈ ಸೇರಬಹುದು. ಸಂಜೆ ಕುಟುಂಬದೊಂದಿಗೆ ಮಧುರ ಸಮಯ ಕಳೆಯುವಿರಿ. ಮುಂದಿನ ರಾಶಿ ವೃಷಭ. ವ್ಯಕ್ತಿತ್ವ ಹೊಳಪು. ಶುಕ್ರನ ಪ್ರಭಾವದಿಂದ ನಿಮ್ಮ ಆಕ್ರೋಶ ಹೆಚ್ಚಾಗಲಿದೆ. ಸೌಂದರ್ಯಯುತವಾದ ಅಥವಾ ಅಲಂಕಾರದಿಂದ ವಸ್ತುಗಳ ಖರೀದಿ ಮಾಡುವಿರಿ. ಪ್ರೇಮ ಜೀವನದಲ್ಲಿ ಹೊಸ ಚೈತನ್ಯ ಇರಲಿದೆ. ಮುಂದಿನ ರಾಶಿ ಮೀನ. ವಿಶ್ರಾಂತಿ ಸೌಖ್ಯ. ಇಂದು ಗದ್ದಲದ ದೂರವಿರಲು ಬಯಸುವಿರಿ. ಕಲಾಕೃತಿ ಹವ್ಯಾಸಗಳಿಗೆ ಸಮಯ ನೀಡಿ. ವಿದೇಶ ವ್ಯಾಪಾರಗಳಿಂದ ಲಾಭ ಸೂಚನೆ ಇದೆ. ಖರ್ಚಿನ ಮೇಲೆ ನಿಗಾ ಇರಲಿ. ಮುಂದಿನ ರಾಶಿ ಕಟಕ. ಗೆಳೆಯರ ಸಹಕಾರ. ಹಳೆಯ ಸ್ನೇಹಿತರ ಭೇಟಿ ಮನಸ್ಸಿಗೆ ಸಂತೋಷ ನೀಡಲಿದೆ. ಸಾಮಾಜಿಕ ಕೂಟಗಳಿಗೆ ಭಾಗವಹಿಸುವವರು. ವೃತ್ತಿ ಕ್ಷೇತ್ರದ ನಿಮ್ಮ ಜನಪ್ರಿಯ ಹೆಚ್ಚಾಗುವ ದಿನವಿದು. ಮುಂದಿನ ರಾಶಿ ಸಿಂಹ. ವೃತ್ತಿ ಗೌರವ. ಉದ್ಯೋಗದಲ್ಲಿ ನಿಮ್ಮ ಸೃಜನಶೀಲ ಹೆಚ್ಚಿನ ಮನ್ನಣೆ ಸಿಗಲಿದೆ. ಹೊಸ ಜವಾಬ್ದಾರಿಗಳು ಸಂತೋಷ ತರಲಿದೆ. ಸಾರ್ವಜನಿಕ ವಲಯ ನಿಮ್ಮ ಹೆಸರು ವಿಶೇಷ ಗೌರವ ಸಿಗಲಿದೆ. ಮುಂದಿನ ರಾಶಿ ಕನ್ಯಾ. ಭಾಗ್ಯದ್ಯ. ಧಾರ್ಮಿಕ ಪ್ರವಾಸ ಅಥವಾ ವ್ಯಾಪಾರಗಳಲ್ಲಿ ಇಂದು ಯಶಸ್ಸು ಕಾಣುವಿರಿ. ಅದೃಷ್ಟ ನಿಮ್ಮ ಬೆನ್ನಿಗೆ ಹಿರಿಯರ ಆಶೀರ್ವಾದದಿಂದ ಬಾಕಿ ಕೆಲಸಗಳು ಪೂರ್ಣಗೊಳಿಸಲಿದ್ದೀರಾ. ಮುಂದಿನ ರಾಶಿ ತುಲಾ. ಬಾಂಧವ್ಯಗಳ ಆಳ. ಸಂಬಂಧಗಳಲ್ಲಿ ಭಾವನಾಯುಕ್ತ ತೊಡಕುಗಳು ನಿವಾರಣೆಯಾಗಲಿದೆ. ಅನಿರೀಕ್ಷಿತ ಧನಲಾಭ ಅಥವಾ ವಿಮಯದಿಂದ ಶುಭ ಸುದ್ದಿ ಸಿಗಬಹುದು. ಸಂಶೋಧನಾ ಪ್ರವಾಸದ ಲಾಭ ತರಲಿದೆ. ಮುಂದಿನ ರಾಶಿ ವೃಶ್ಚಿಕ. ದಾಂಪತ್ಯ ಸೌಖ್ಯ. ಸಂಗಾತಿಯೊಂದಿಗೆ ಇಂದು ಅತ್ಯಂತ ಸುಂದರವಾದ ಸಮಯ ಕಳೆಯುವಿರಿ. ಅವಿವಾಹಿತರಿಗೆ ವಿವಾಹ ಸಂಬಂಧ ಕೂಡಿ ಬರಲಿವೆ. ವ್ಯಾಪಾರದ ಪಾಲುದಾರಿಕೆಯಲ್ಲಿ ಸಂಪೂರ್ಣ ಬೆಂಬಲ ಸಿಗಲಿದೆ. ಮುಂದಿನ ರಾಶಿ ಧನಸ್ಸು. ಆರೋಗ್ಯದ ಕಾಳಜಿ. ಇಂದು ನಿಮ್ಮ ಜೀವನ ಶೈಲಿ ಸುಧಾರಣೆಗೊಳ್ಳಲು ಉತ್ತಮ ದಿನ. ಕೆಲಸದ ಸ್ಥಳದಲ್ಲಿ ಸಹೋದ್ಯೋಗಿಗಳ ಪ್ರೀತಿ ಸಿಗಲಿದೆ. ಆಹಾರ ಪದ್ಧತಿ ಶಿಸ್ತು ಇರಲಿ. ಮುಂದಿನ ರಾಶಿ ಮಕರ. ಕಲಾಕೃತಿ ಪ್ರಗತಿ. ನಿಮ್ಮ ಹವ್ಯಾಸಗಳು ಇಂದು ಲಾಭ ತರಲಿವೆ. ಪ್ರೇಮ ಸಂಬಂಧಿಗಳಲ್ಲಿ ಹೊಸ ತಿರುವು ಸಿಗಲಿದೆ. ಮಕ್ಕಳಿಂದ ಸಂತೋಷ ಸುದ್ದಿ ಕೇಳುವಿರಿ. ಹೂಡಿಕೆಗೆ ಇಂದು ಸಕಾಲ. ಮುಂದಿನ ರಾಶಿ ಕುಂಭ. ಮನದ ಆನಂದ. ಮನೆಯ ಸುಂದರಗೊಳಿಸಲು ಹಣ ಖರ್ಚುಗಳು ಮಾಡುವಿರಿ. ತಾಯಿಯೊಂದಿಗೆ ಮಧುರ ಸಂಬಂಧ ಇರಲಿದೆ. ವಾಹನ ಸೌಖ್ಯ ಅಥವಾ ಮನೆ ಖರೀದಿ ಮಾಡುವ ಯಶಸ್ಸು ಇರಲಿದೆ. ಮುಂದಿನ ರಾಶಿ ಮೀನ. ಇಂದು ನಿಮ್ಮ ಮಾತುಗಳು ಮಧುರವಾಗಲಿದೆ. ಇತರರ ಸುಲಭವಾಗಿ ಆಕರ್ಷಿಸಲು ಕಿರು ಪ್ರವಾಸಗಳು ಉಲ್ಲಾಸ ನೀಡಲಿದೆ. ಸಹೋದರ ಲಾಭ ಮತ್ತು ಪ್ರೀತಿ ದೊರೆಯಲಿದೆ.